ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲ ಸತ್ಯಗಳು ನನಗೆ ತಿಳಿಬೇಕು ಗುರುದೇವ. ಹಾಗಿದ್ದರೆ ಮಾತ್ರ ಇದೆಲ್ಲದಕ್ಕೂ ಕೊನೆ. ಆದರೆ ಶಿವಾನಿ, ನಿನ್ನ ಕೊನೆಯೇ ಆಗುವಂತೆ ಸಂದರ್ಭ ಎದುರು ಕಾಣುತ್ತಿದೆ. ಏನ್ ಹೇಳ್ತಾ ಇದ್ದೀರಾ ಗುರುದೇವ? ಹೌದು ಹೌದು, ನಿನ್ನ ಮುಂದೆ ಮರಣ ಕಂಟಕವೇ ಬಂದು ಕೂತಿದೆ. ನಿನ್ನ ನಂಬಿಕಸ್ಥರಿಂದಲೇ ನಿನ್ನ ಸಾವು ಸಂಭವಿಸುವ ಹಾಗಿದೆ ಶಿವಾನಿ. ದಿಗ್ವಿಜಯ, ಆದಿಶೇಷ ಯಾರು ಅಂತ ತಿಳಿತಾ? ನೀನು ಬರಲಿಲ್ಲ, ನಿನ್ನ ಸಂದೇಶವೂ ಬರಲಿಲ್ಲ. ಏನಾಯ್ತು? ಏನೂ ಆಗಲಿಲ್ಲ ಗುರುಗಳೇ. ಮಾರ್ಗಸೂಚಿ ತೋರಿಸಿದಾಗೆ ಆದಿಶೇಷ ನಮ್ಮ ಮನೇಲಿ ಇರಲಿಲ್ಲ. ನಿನ್ನ ಕಣ್ಣಿಗೆ ಕಾಣಲಿಲ್ಲ ಅಂದ ಮೇಲೆ ಅಲ್ಲಿಲ್ಲ ಅಂತ ಅರ್ಥ ಅಲ್ಲ. ಮಾರ್ಗಶೋಧಕ ತಪ್ಪುಗಳನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಮನೆಯಿಂದ ಯಾರು ಆಚೆ ಹೋಗಿಲ್ಲ, ಆಚೆಯಿಂದ ಹೊಸಬ್ರು ಯಾರು ಮನೆಗೆ ಬಂದಿಲ್ಲ. ಆದಿಶೇಷ ಹೊಸಬನೇ ಯಾಕಾಗಿರ್ಬೇಕು? ಹಳಬ್ರು ಆಗಿರ್ಬೋದಲ್ಲ. ಧನಂಜಯನ ವೇಷದಲ್ಲಿ, ನಂದೀಶನ ವೇಷದಲ್ಲಿ, ಗೋವಿಂದನ ವೇಷದಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದಲ್ಲ. ಏಕೆಂದರೆ ಆದಿಶೇಷ ಇಚ್ಛಾಧಾರಿ ನಾಗ. ದಿಗ್ವಿಜಯ, ಇನ್ನು ಮುಂದೆ ಮನೆಯಲ್ಲಿರುವ ಯಾರು ಹೊರಗೆ ಹೋಗಬಾರದು. ಗುರುಗಳೇ, ಯಾರನ್ನು ಬೇಕಾದ್ರೂ ತಡಿಬೋದು, ಆದರೆ ಶಿವಾನಿ ಅವಳು ನಾಗಿಣಿ ಅಂತ ನಮಗೆ ಗೊತ್ತು. ಅವಳನ್ನ ತಡೆಯಕ್ಕಾಗತ್ತಾ? ಅವಳು ನಾಗಿಣಿ ಅನ್ನೋದು ನಮಗೆ ತಿಳಿದ ಸತ್ಯ. ಆದಿಶೇಷ ಯಾರು ಅನ್ನೋದು ನಮಗೆ ತಿಳಿಯಬೇಕಾಗಿರುವ ಸತ್ಯ. ಅದೇ ಗೊತ್ತಾಗ್ತಾ ಇಲ್ವಲ್ಲ ಗುರುಗಳೇ. ಮನೆಯಲ್ಲಿರೋರ ಬಗ್ಗೆ ಮಾತ್ರ ಅಲ್ಲ, ಹೊರಗಿನಿಂದ ಬಂದವ್ರ ಮೇಲೆ ಕೂಡ ಗಮನ ಇಡಬೇಕು. ಹೊರಗಿನವರು ಅಂದ್ರೆ ಮಾಯಾ ಇದ್ದಾಳೆ, ಅವಳು ಕುತಂತ್ರಿ. ಬಟ್ ಆದಿಶೇಷ ಆಗಿರೋಕ್ಕೆ ಸಾಧ್ಯ ಇಲ್ಲ. ಉಳಿದಿರೋರು ಆ ಪೊಲೀಸ್ ಆಫೀಸರ್ ಅಭಯ್. ಅವನೇ ಯಾಕೆ ಆದಿಶೇಷ ಆಗಿರಬಾರದು? ಅವನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಗುರುಗಳೇ. ಅವನು ದಿಗ್ವಿಜಯ ಕಳಿಸಿರೋ ಪೊಲೀಸ್ ಆಫೀಸರ್. ಅಕಸ್ಮಾತ್ ಅವನೇ ಆದಿಶೇಷ ಆಗಿದ್ರೆ ಶಿವಾನಿಗೆ ಅಟ್ಲೀಸ್ಟ್ ಗೊತ್ತಾಗಬೇಕಾಗಿತ್ತಲ್ವಾ? ಹಾಗಂತ ಅಸಡ್ಡೆ ಬೇಡ ದಿಗ್ವಿಜಯ. ಯಾವ ರೂಪದಲ್ಲಿ ಬೇಕಾದ್ರೂ ಇರ್ಬೋದು, ಯಾರ ರೂಪದಲ್ಲಿ ಬೇಕಾದ್ರೂ ಇರ್ಬೋದು, ಬರ್ಬೋದು, ಹೋಗ್ಬೋದು. ಆದ್ರೆ ಆದಿಶೇಷ ಮನೇಲಿರೋದು ಖಚಿತ. ಅವನ್ ಯಾರು ಅಂತ ತಿಳಿಯೋದಿಕ್ಕೆ ನಾನು ಪೂಜೆನ ಮಾಡ್ತಿರ್ತೀನಿ. ನೀನು ನಿನ್ನದೇ ದಾರಿಯಲ್ಲಿ ಅವನನ್ನು ಹುಡುಕು. ಆಯ್ತು ಗುರುಗಳೇ. ಪ್ರಣಾಮಗಳು ಗುರುದೇವ. ನಾಗಮಾತಾ ಆರೋಗ್ಯ ಸ್ಥಿತಿ ಹೇಗಿದೆ? ನಾಗವೈದ್ಯರ ಆರೈಕೆಯಲ್ಲಿದ್ದಾರೆ, ಆದರೆ ಅವರಲ್ಲಿ ಯಾವುದೇ ಬದಲಾವಣೆಗಳು ಕಾಣುತ್ತಿಲ್ಲ ಶಿವಾನಿ. ಅವರ ಮಸ್ತಿಷ್ಕ ಮರಣ ಹೊಂದಿಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ನಾನು ನಂಬಿದವರು ಗುರುದೇವ. ಏನು ಹೇಳುತ್ತಿರುವ ಶಿವಾನಿ? ಹೌದು ಗುರುದೇವ. ಮನೆಗೆ ಬಂದ ಅಧಿಕಾರಿ ನಾನು ಒಳ್ಳೆಯವನು ಅಂತ ಬಿಂಬಿಸಿದ. ಅವನನ್ನ ನಂಬಿ ನಾನು ಕೆಲವು ಸತ್ಯಗಳನ್ನ ಹೇಳ್ಬಿಟ್ಟೆ. ಈಗ ಅವನೇ ನನ್ನ ಶತ್ರು ಆಗಿದ್ದಾನೆ. ನಾಗಮಾತಾ ಮೇಲೆ ಪ್ರಹಾರ ಮಾಡಿದ್ದು ಅವನೇ ಅಂತ ನನಗೆ ಮಂತ್ರ ಮಸೂರದ ಸಹಾಯದಿಂದ ಗೊತ್ತಾಗಿದೆ. ನಾನು ಅವನನ್ನ ಸುಮ್ಮನೆ ಬಿಡೋದಿಲ್ಲ ಗುರುದೇವ. ಅವನ ಉದ್ದೇಶ ತಿಳ್ಕೊಂಡು, ಅವನ ಹಿಂದೆ ಇರೋರು ಯಾರು ಅಂತ ತಿಳ್ಕೊಂಡು ಎಲ್ರೂ ನಾಶ ಮಾಡ್ತೀನಿ ನಾನು. ಅದಕ್ಕೂ ಮುಂಚೆ ನನ್ನ ಆದಿಶೇಷ ಎಲ್ಲಿದ್ದಾನೆ ಅಂತ ನಾನು ತಿಳ್ಕೋಬೇಕು ಗುರುದೇವ. ಆದಿಶೇಷ ಎಲ್ಲಿದ್ದಾನೆ ಅನ್ನೋ ಸತ್ಯ ನಾಗಮಾತಾಗೆ ತಿಳಿದಿತ್ತು. ಆ ಸತ್ಯ ನನಗೆ ಗೊತ್ತಾಗಬಾರ್ದು ಅಂತ ಯಾರೋ ಅವ್ರನ್ನ ತಡೆದಿದ್ದಾರೆ. ಎಲ್ಲ ಸತ್ಯಗಳು ನನಗೆ ತಿಳಿಬೇಕು ಗುರುದೇವ. ಹಾಗಿದ್ದರೆ ಮಾತ್ರ ಇದೆಲ್ಲದಕ್ಕೂ ಕೊನೆ. ಆದರೆ ಶಿವಾನಿ, ನಿನ್ನ ಕೊನೆಯೇ ಆಗುವಂತೆ ಸಂದರ್ಭ ಎದುರು ಕಾಣುತ್ತಿದೆ.
ಏನ್ ಹೇಳ್ತಾ ಇದ್ದೀರಾ ಗುರುದೇವ? ಹೌದು ಹೌದು, ನಿನ್ನ ಮುಂದೆ ಮರಣ ಕಂಟಕವೇ ಬಂದು ಕೂತಿದೆ. ನಿನ್ನ ನಂಬಿಕಸ್ಥರಿಂದಲೇ ನಿನ್ನ ಸಾವು ಸಂಭವಿಸುವ ಹಾಗಿದೆ ಶಿವಾನಿ. ಏನು ಪೊಲೀಸ್ ಸಾಹೇಬರು ಮಾಡಬೇಕಾದ ಕೆಲಸ ಬಿಟ್ಟು ಓತ್ಲ ಹೊಡ್ಕೊಂಡು ಕೂತಿರಾಗಿದೆ. ನಿನಗೆ ಆಗಲೇ ಹೇಳಿದ್ದೆ ಈ ಮನೇಲಿ ಒಬ್ಬರು ನನ್ನ ಶತ್ರು ಇದ್ದಾರೆ, ಅವರು ವೇಷ ಹಾಕ್ಕೊಂಡಿದ್ದಾರೆ ಅಂತ. ಅವ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಗೊತ್ತಾಗಿರ್ಬೇಕು, ಅದಕ್ಕೆ ಆರಾಮಾಗಿ ಕೂತಿದೆಯಾ? ಇಲ್ಲ ಸರ್, ಅದನ್ನೇ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಹೋ, ಸುಮ್ಮನೆ ಗೇಮ್ ಆಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಗೊತ್ತಾಗುತ್ತಾ? ನೋಡಿ ಸರ್, ನಾನು ಮನೇಲಿ ಎಲ್ಲರೂ ಕರೆದು ನೀನು ಶತ್ರುನ ಮಿತ್ರನ ವೇಷ ಹಾಕೊಂಡು ಬಂದಿದ್ಯಾ ಅಂತ ಕೇಳೋಕ್ಕಾಗಲ್ಲ. ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅವ್ರು ಯಾರು ಅಂತ ಕಂಡುಹಿಡಿಯೋ ಟೈಮ್ಗೆ ನನ್ನ ಸಾವಿನ ಟೈಮ್ ಹತ್ರ ಬಂದ್ಬಿಡುತ್ತೇನೋ ಅಂತ ನನಗೆ ಸಂಶಯ ಆಗಿದೆ. ನೋಡು, ನನ್ನ ಮಗ ಎಲ್ಲಿದ್ದಾನೆ ಅಂತ ಕಂಡುಹಿಡಿಯೋದು ನಿನ್ನ ಕೆಲಸ ಆಗಿತ್ತು, ಆದರೆ ನಿನ್ನ ಕೈಲದು ಆಗ್ತಾ ಇಲ್ಲ. ಈ ಮನೇಲಿ ನನ್ನ ಶತ್ರು ಯಾರು ಅಂತಲೂ ನಿನ್ನ ಕೈಲಿ ಕಂಡುಹಿಡಿಯೋಕ್ಕಾಗಿಲ್ಲ. ಆಗಿದ್ಮೇಲೆ ನೀನು ಈ ಮನೇಲಿದ್ದ ಪ್ರಯೋಜನ ಇಲ್ಲ. ನಿನಗೆ ಕಡೆ ಚಾನ್ಸ್ ಕೊಡ್ತಾ ಇದ್ದೀನಿ, 24 ಗಂಟೆ ಸಮಯ ಕೊಡ್ತೀನಿ. ಅಷ್ಟರಲ್ಲಿ ನಿನ್ನ ಕೆಲಸ ನೀನು ಮಾಡಬೇಕು. ಕೆಲಸ ಮಾಡದೇ ಇದ್ದರೆ ನೀನು ಇಲ್ಲಿಂದ ಹೊರಡ್ಬೋದು. ಯಾಕೆ ಅಂದರೆ ಕೆಲಸಕ್ಕೆ ಬಾರ್ದವ್ರಿಗೆ ಈ ಮನೇಲಿ ಜಾಗ ಇಲ್ಲ. ಗುರುದೇವ, ನೀವು ಹೇಳ್ತಾ ಇರೋದು ವಾಸ್ತವ, ಕಟು ವಾಸ್ತವ. ಸದಾ ಕಾಲ ನಿನ್ನ ಜೊತೆಗಿರುವ ನಿನ್ನ ನೆರಳು ಕೂಡ ನಿನಗೆ ಮೋಸ ಮಾಡುವಂತೆ ಭಾಸವಾಗುತ್ತದೆ. ಅಂತಿಮ ಹೋರಾಟದಲ್ಲಿ ನಿನ್ನ ಹಾದಿಯೇ ದುರ್ಬಲವಾಗುವಂತೆ ಕಾಣುತ್ತಿದೆ ಶಿವಾನಿ. ನೀನು ನಂಬಿದವರು, ಪ್ರೀತಿಸಿದವರು, ದ್ವೇಷಿಸುವವರ ಜೊತೆಗೆ ಸೇರಿ ಸಂಚು ಮಾಡುವ ಹಾಗೆ ಕಾಣಿಸುತ್ತಿದೆ. ನನಗೇನು ಅರ್ಥ ಆಗ್ತಿಲ್ಲ ಗುರುದೇವ. ನನ್ನವರು, ನನ್ನ ಪ್ರೀತಿಸೋರೇ ನನಗೆ ಮೋಸ ಮಾಡ್ತಾರೆ ಅಂದ್ರೆ ಏನರ್ಥ? ನನ್ನವರು ಅಂದ್ರೆ ನಾಗಲೋಕದವರು, ನನ್ನನ್ನು ಪ್ರೀತಿಸೋರು ಅಂದ್ರೆ ನಾಗಲೋಕದ ವಾಸಿಗಳು, ಆದಿಶೇಷ ಮತ್ತೆ ಮುಂತಾದವರು. ನನ್ನ ಮೇಲೆ ದ್ವೇಷ ಇರೋದು ಆ ಮಾಯಾಂಗನೆಗೆ ಮಾತ್ರ. ನನಗೆ ಮೋಸ ಮಾಡೋಳು ಅವಳು ಬಿಟ್ಟು ಬೇರೆ ಯಾರಿದ್ದಾರೆ ಗುರುದೇವ? ತಿಳಿಯುತ್ತಿಲ್ಲ. ನೀನೀಗ ತುಂಬಾ ಜಾಗರೂಕತೆಯಿಂದ ಇರಬೇಕಾದ ಸಮಯ. ನಿನ್ನ ಮಾತು, ನುಡಿ ಎಲ್ಲವೂ ಎಚ್ಚರವಾಗಿರಬೇಕು. ತಪ್ಪಿದ್ದಲ್ಲಿ ಘೋರ ಕಂಟಕವೇ ಎದುರಾಗಬಹುದು. ನಿನ್ನವರೇ ನಿನ್ನನ್ನು ಬಲಿಪೀಠಕ್ಕೆ ಕೊಂಡೊಯ್ಯಬಹುದು. ಎಚ್ಚರಿಕೆ. ನನಗೆ ಸಾವಾದ್ರೂ ನೋವಾದ್ರೂ ಪರವಾಗಿಲ್ಲ, ನಾಗಲೋಕದ ಶ್ರೇಯಸ್ಸು ಮುಖ್ಯ. ಅದನ್ನಷ್ಟೇ ಹೇಳಬಲ್ಲೆ. ಆಶೀರ್ವಾದ ಮಾಡಿ. ವಾಟ್ ಮಿಸ್ಟರ್ ಧನಂಜಯ್, ತುಂಬ ಟೆನ್ಷನಲ್ಲಿ ಇರೋ ಆಗಿದೆ. ಏನು ಸಮಾಚಾರ? ಏಯ್, ನಾನು ಧನಂಜಯ ಅಲ್ಲ, ದಿಗ್ವಿಜಯ. ನಿನ್ನ ಇಷ್ಟದಂತೆ ನಿನ್ನ ದಿಗ್ವಿಜಯ ಅಂತಲೇ ಕರಿತೀನಿ. ಆದರೆ ನೋಡಿದವರು ನನ್ನ ಹುಚ್ಚ ಅಂತ ಅಂದ್ಕೊಳಲ್ವಾ? ಏಯ್, ಇರೋ ವಿಷಯ ಹೇಳಿದ್ರೆ ಯಾಕೋ ಇಷ್ಟೊಂದು ಹುರ್ಕೋತೀಯ? ಸತ್ತ ಮೇಲೆ ಉರಿಯೋದು ಇದ್ದೇ ಇದೆ, ಈಗಲೇ ಯಾಕೆ ಹುರ್ಕೋತೀಯ? ಇಷ್ಟಕ್ಕೂ ನನ್ನ ಮೇಲೆ ಯಾಕೋ ಅಷ್ಟೊಂದು ಕೋಪ ನಿನಗೆ? ಏಯ್, ಬರೀ ಕೋಪ ಅಲ್ಲ, ನಿನ್ನ ಅಯ್ಯೋ ಅಯ್ಯೋ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಎಲ್ಲದೇ. ಬಾ ಸ್ವಲ್ಪ. ನೀನು ಧೂಳು ತೆಗೆಯೋದ್ರಲ್ಲಿ ಎಕ್ಸ್ಪರ್ಟು, ಆದರೆ
ನಿನ್ನ ಕಣ್ಣಲ್ಲೇ ಧೂಳಿದೆ, ತೆಗೆದು ಮರ್ತು ಬಿಟ್ಟಿದ್ಯಾ? ಈ ಅಣ್ಣ ತಂದಿರೇನು ಮಾತಾಡ್ತಿದಾರೋ ಜಗಳಾಡ್ತಿದಾರೋ ಒಂದು ಅರ್ಥ ಆಗ್ತಿಲ್ವಲ್ಲ. ಈ ಕಸದ ಜೊತೆ ಈ ಕಸನು ಹೊರಗಾಕೋದು ನನಗೆ ಗೊತ್ತು. ಅಂದರೆ ನನ್ನ ಕೋಟ್ ಒಗದು ಕೊಡ್ತೀನಿ ಅಂತ ಇದೆಯಾ? ತಗೋ. ಏಯ್, ನನ್ನ ವೇಷನೇ ಕಳ್ಚಕ್ಕೆ ನೋಡ್ತಾ ಇದೀಯಾ? ಬೇಡ ಕಣ, ನಿನ್ನ ತಮ್ಮ ಕಣ. ಈ ನಾಟಕ ಎಲ್ಲ ಬೇಡ, ನಿನ್ನ ರೂಪ ಮಾತ್ರ ದಿಗ್ವಿಜಯ ಎಂದು. ನೀನು ದಿಗ್ವಿಜಯ ಅಲ್ಲ. ನೀನು ಯಾರು ಅಂತ ಹೇಳಲಿಲ್ಲ ಅಂದರೆ ನನ್ನ ಕೈಯಲ್ಲಿ ಸಾವಾಗ್ತದೆ. ನೋಡು, ಇಡೀ ಪ್ರಪಂಚನೇ ನೀನು ದಿಗ್ವಿಜಯ ಅಂತ ನಂಬಬಹುದು, ಆದರೆ ನಾನು ಮಾತ್ರ ನಂಬಲಿಲ್ಲ. ಯಾಕೆ ಅಂದರೆ ನೀನು ದಿಗ್ವಿಜಯ ಅಲ್ಲ. ಹೇಳು, ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿದೀಯಾ? ಹಾಗೆ ಆ ಅಭಯನ ಇಲ್ಲೇ ಯಾಕೆ ಉಳಿಸ್ಕೊಂಡೆ? ಇದಂಥ ಪ್ರಶ್ನೆ ಧನಂಜಯ. ನನ್ನ ಮನೆಯಲ್ಲಿ ಯಾರಿರಬೇಕು ಯಾರಿರಬಾರ್ದು ಅನ್ನೋದಕ್ಕೆ ನೀನು ಪರ್ಮಿಷನ್ ಕೊಡ್ಬೇಕಾ? ಯಾಕೋ ಹಾರಾಡ್ತೀಯ? ನಿನಗೂ ಒಂದು ಉದ್ದೇಶ ಇದೆ, ನನ್ನ ಹಿಂದೆನೂ ಒಂದು ಉದ್ದೇಶ ಇದೆ. ತಾಕತ್ತಿದ್ರೆ ಅದನ್ನು ತಡಿ ನೋಡೋಣ. ನೀನು ದಿಗ್ವಿಜಯ ಅಲ್ಲ ಅಂತ ಪ್ರೂವ್ ಮಾಡೇ ಮಾಡ್ತೀನಿ ನಾನು. ಗೋ ಹೆಡ್, ಬಾಯಿಗೆ ಬೀಗ ಹಾಕೊಂಡು ಬಿದ್ದಿರು. ಬಾಲ ಅಲ್ಲಾಡ್ಸಕ್ಕೆ ಬಂದರೆ ಬಾಲನೇ ಕಟ್ ಮಾಡ್ಬಿಡ್ತೀನಿ. ನಿಮಗೆ ಫಸ್ಟ್ ಮೀಟಿಂಗಲ್ಲೇ ವಾರ್ನಿಂಗ್ ಕೊಟ್ಟಿದ್ದೆ, ಆದರೆ ಈಗ ವಾರ್ನಿಂಗ್ ಕೊಡಲ್ಲ. ಶಿವಾನಿ, ಎಲ್ಲಿಗೆ ಹೋಗಿದ್ದೆ ನೀನು? ನನಗೆ ಎಷ್ಟು ಆತಂಕ ಆಗಿದ್ದು ಗೊತ್ತಾ? ಅಬ್ಬಾ, ಅಂತೂ ಬಂದ್ಯಲ್ಲ, ಈಗ ಸಮಾಧಾನ ಆಯಿತು. ಇನ್ಮೇಲೆ ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋಗಬಾರ್ದು. ಇದನ್ನೆಲ್ಲ ಹೇಳೋಕೆ ನೀನು ಯಾರು? ಇದನ್ನ ಹೇಳೋಕಂತಾನೆ ನನ್ನ ಗಂಡನ ಮನೆಯವರಿದ್ದಾರೆ. ಎಲ್ಲಿಂದನೋ ಬಂದವನು, ನನಗಿದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನಾನು ಎಲ್ಲಿಂದನೋ ಬಂದವನಲ್ಲ ಶಿವಾನಿ, ಇಲ್ಲೇ ಇರಬೇಕಾಗಿರೋನು, ಇಲ್ಲೇ ಇರಬೇಕು ಅಂತ ಬಂದಿರೋನು. ಅರ್ಥ ಆಯ್ತು ಬಿಡು. ನಿನ್ನ ನೋಡಿದ್ರೆ ನನಗೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ? ಎಲ್ಲಿಂದನೋ ಬಂದು ಕೆಟ್ಟೋರ್ ಜೊತೆ ಸೇರ್ಕೊಂಡು ಒಳ್ಳೆಯವನ ಮುಖವಾಡ ಹಾಕೊಂಡು ಈ ಮನೆಗೆ ಕೆಟ್ಟದ್ ಮಾಡಕ್ ನೋಡ್ತಿದ್ಯಲ್ಲ, ನೀನು ಒಬ್ಬ ಮನುಷ್ಯನ? ಛೇ, ನಾನು ಹೋಗಿ ಹೋಗಿ ನಿನ್ನ ನಂಬದ್ನಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಿರೋದು. ಶಿವಾನಿ ಪ್ಲೀಸ್ ಶಿವಾನಿ, ನನ್ನ ಮೇಲೆ ಕೋಪ ಇದ್ರೆ ಬೈದ್ಬಿಡು, ಎರಡೇಟ್ ಹೊಡೆದ್ಬಿಡು. ಈಗ ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡ, ನನ್ನ ಜೊತೆ ಸರಿಯಾಗಿ ಮಾತಾಡು. ಹೇಳ್ದೆ ಕೇಳ್ದೆ ಎಲ್ಲೆಲ್ಲೋ ಹೋಗ್ಬೇಡ ಶಿವಾನಿ, ನಂಗೆ ತುಂಬಾ ಆತಂಕ ಆಗುತ್ತೆ. ಓ, 24 ಗಂಟೆನೂ ನನ್ನ ಹಿಂಬಾಲಿಸಿ ನನ್ನ ವಿಷಯ ಎಲ್ಲ ತಿಳ್ಕೊಂಡು ಅದನ್ನ ಇನ್ನೊಬ್ರಿಗೆ ತಲುಪಿಸಿ ನನ್ನ ಸಿಕ್ಕಾಕ್ಸೋಕ್ ಪ್ರಯತ್ನ ಪಡ್ತಿದ್ಯಾ? ಈಗ ನನಗೆಲ್ಲ ಅರ್ಥ ಆಯ್ತು. ಓ ಶಿವಾನಿ, ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಿಲ್ಲ. ಕೆಲವು ವಿಚಾರಗಳನ್ನ ಹೇಳಿದ್ರೆ ನಿನಗೆ ನಾನು ಗಾಬರಿ ಪಡ್ಕೋತೀನಿ, ಭಯ ಪಡ್ಕೋತೀನಿ, ನನಗೆ ಆತಂಕ ಆಗುತ್ತೆ ಅಂತ ಹೇಳ್ತಾ ಇಲ್ವಾ? ನೀನ್ ಏನು ಹೇಳದ್ ಬೇಕಾಗಿಲ್ಲ. ನಿನಗೆ ಅರ್ಧ ಗಂಟೆ ಸಮಯ ಸಿಕ್ಕಿದ್ರೆ ಸಾಕು, ಅಷ್ಟರಲ್ಲಿ ಒಂದು ಹೊಸ ಕತೆನ ತಯಾರು ಮಾಡಿ ಎಲ್ರಿಗೂ ಹೇಳಿ ನಂಬಿಸ್ತೀಯ ಅಲ್ವಾ? ಶಿವಾನಿ, ನಾನು ಯಾವ ಕತೆ ಹೇಳೋ ಮೂಡಲ್ಲೂ ಇಲ್ಲ. ನಾನು ನಿನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಯಾರು ನೀನು? ಯಾರ ಕಡೆ ಅವನು? ನೀನು ಈ ಮನೆಗೆ ಬಂದಿರೋ ಉದ್ದೇಶ ಏನು? ನೀನು ಶತ್ರು ಆಗಿದ್ರೆ ನೇರವಾಗಿ ಬಾ. ಹೀಗೆ ಒಳ್ಳೆ ಒಂಥರ ಮುಖವಾಡ ಹಾಕೊಂಡು ನನ್ನ ಮೋಸದಿಂದ ಗೆಲ್ಲಕ್ ಬರಬೇಡ. ಆಮೇಲೆ ನೀನು ಹಿಂದೆ ಇರೋನು ಕರ್ಕೊಂಡ್ ಬಾ, ನಾನು ಎದುರು ನಿಂತು ಹೋರಾಡ್ತೀನಿ. ಶಿವಾನಿ, ಎಲ್ಲ ಸತ್ಯ ಗೊತ್ತಾಗೋ ಸಮಯ ಬಂದೇ ಬರುತ್ತೆ ಶಿವಾನಿ. ಅದಕ್ಕೆ ನೀನು ತಾಳ್ಮೆ ತಗೋಬೇಕು ಅಷ್ಟೇ. ಆದರೆ ನನ್ನ ಗುರಿ ಒಂದೇ, ನಿನಗೆಲ್ಲ ಸತ್ಯ ಗೊತ್ತಾಗೋವರೆಗೂ ಇಲ್ಲೇ ಇರ್ತೀನಿ. ನಾನಿಲ್ಲಿಲ್ಲ ಅಂದರೆ ನೀನು ಈ ಮನೇಲಿರೋದೇ ನನಗೆ ಹಿಂಸೆ ಅನಿಸ್ತಿದೆ. ಆದಷ್ಟು ಬೇಗ ಇಲ್ಲಿಂದ ಹೊರಟೋಗು. ದಿಗ್ವಿಜಯ ಆದಿಶೇಷ ಸಾಮಾನ್ಯ ಅಲ್ಲ, ದೇವಾಂಶ ಇರೋ
ನಾಗರಾಜ, ಸಹಸ್ರಾರು ನಾಗಯೋಧರ ಮಹಾನಾಯಕ. ಅವನು ಅಷ್ಟು ಸುಲಭವಾಗಿ ನಮ್ಮ ಮುಂದೆ ಅನಾವರಣ ಆಗಲು ಸಾಧ್ಯವೇ ಇಲ್ಲ. ಏಕೆಂದರೆ ಅವನ ಸುತ್ತ ದೇವರಕ್ಷಕ ಕವಚ ಇದೆ. ನಮ್ಮ ಹತ್ರ ಇರೋ ಈಗಿನ ಶಕ್ತಿಯಿಂದ ಅವನನ್ನು ಭೇದಿಸಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಮುಂದಿನ ದಾರಿ? ಇದರ ಬಗ್ಗೆ ಹಿರಿಯ ಗುರುಗಳ ಹತ್ರ ವಿಚಾರಿಸಿದೆ. ಹಳೆಯ ತಾಳೆಗೈಗಳನ್ನ ತೆಗೆದು ನೋಡಿದೆ, ಮಾರ್ಗವೇ ಗೊತ್ತಾಗುತ್ತಿಲ್ಲ. ಏನ್ ಮಾಡೋದು ಗುರುಗಳೇ? ಆದಿಶೇಷ ಇರೋ ಜಾಗ ಏನೋ ಗೊತ್ತಾಯ್ತು, ಬಟ್ ಆದಿಶೇಷ ಯಾರು ಅಂತ ಕಂಡುಹಿಡಿಯಕ್ಕಾಗ್ಲಿಲ್ಲ. ಈಗ ಆದಿಶೇಷನ ಕಂಡುಹಿಡಿಯೋದು ಹೇಗೆ? ನಾಗಮಣಿನ ಪಡ್ಕೊಳ್ಳೋದು ಹೇಗೆ? ಕಂಡು ಹಿಡಿಯಲೇಬೇಕು. ಯಾವುದಾದ್ರೂ ಕ್ಷುದ್ರ ದೇವತೆ ಆರಾಧನೆ ಮಾಡಿ ಶಕ್ತಿಯನ್ನ ಸಂಪಾದಿಸಲೇಬೇಕು. ಆದಿಶೇಷನ ಸುತ್ತ ಇರೋ ದೇವರಕ್ಷಕ ಕವಚವನ್ನ ನಾವು ಭೇದಿಸಲೇಬೇಕು. ಆಗ ಮಾತ್ರ ಆದಿಶೇಷ ಯಾರೆಂಬುದು ನಮಗೆ ತಿಳಿಯಲು ಸಾಧ್ಯ. ಇದೆಂತ ಸಂದಿಗ್ಧ ಗುರುಗಳೇ? ಅವನು ಇರೋ ಜಾಗ ತಿಳಿದ್ರು ಅವನು ಯಾರು ಅಂತ ತಿಳಿತಾ ಇಲ್ವಲ್ಲ? ಯೋಚನೆ ಬೇಡ ದಿಗ್ವಿಜಯ. ನಾಗಮಣಿ ನಮ್ಮ ಪಾಲಾಗಬೇಕು, ಅದರ ಶಕ್ತಿ ನಮ್ಮದಾಗಬೇಕು ಎಂಬುದು ವಿಧಿ ಲಿಖಿತವಿರುವಾಗ ಅದನ್ನು ಹಿಮ್ಮೆಟ್ಟಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮ ಪ್ರಯತ್ನದಲ್ಲಿ ನಾವಿರೋಣ. ನೀನು ನಿನ್ನ ಪ್ರಯತ್ನವನ್ನು ಬಿಡಬೇಡ. ಹಾಗಾದ್ರೆ ನಿಮ್ಮ ಗುರಿ? ನಾನು ಈಗ ಧ್ಯಾನಕ್ಕೆ ಹೋಗಿ ಯಾವುದಾದ್ರೂ ಶುದ್ಧದೇವಿಯ ಆರಾಧನೆ ಮಾಡಿ ಶಕ್ತಿಯನ್ನು ಸಂಪಾದಿಸಿ ಆದಿಶೇಷ ಯಾರು ಅಂತ ಕಂಡುಹಿಡಿತೀನಿ. ಆದ್ರೆ ದಿಗ್ವಿಜಯ, ಎಚ್ಚರ. ಆದಿಶೇಷ ಮನೆಯಿಂದ ಹೊರಟು ಹೋದರೆ ನಾಗಮಣಿ ನಮ್ಮ ಕೈ ಸಿಗುವುದು ಸಂದೇಹ. ಮನೆಯಲ್ಲಿರುವ ಆದಿಶೇಷ ನಮ್ಮನ್ನು ನಾಗಮಣಿ ಕಡೆಗೆ ಕರೆದುಕೊಂಡು ಹೋಗುವ ಮೆಟ್ಟಿಲು. ಹಾಗಲ್ಲ ಗುರುಗಳೇ, ಮನೆಯಲ್ಲಿರೋ ಪೊಲೀಸ್ ಅಧಿಕಾರಿ ಹತ್ರ ನನ್ನ ಶತ್ರು ವೇಷ ಬದಲಾಯಿಸ್ಕೊಂಡು ಇಲ್ಲೇ ಇದ್ದಾನೆ ಅಂತ ಹೇಳಿದ್ದೀನಿ. ಅವನ್ನ ಕಂಡುಹಿಡಿಯೋಕ್ಕೂ ಹೇಳಿದ್ದೀನಿ. ನಿಮ್ಮ ಪ್ರಯತ್ನ ಇಲ್ಲಿ ನೀವು ಮಾಡಿ. ತ್ರಿಶೂಲ್, ಓಹ್ ಸಾರಿ ಸರ್, ನನ್ನ ಮಗ ತ್ರಿಶೂಲ್ ಬಂದ್ಬಿಟ್ಟ ಅಂತ ಖುಷಿ ಆಗ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ನೀವೇನು ಸರ್ ಇಲ್ಲಿ? ಸರ್ ಪ್ಲೀಸ್ ನನ್ನ ಸರ್ ಅಂತ ಕರಿಬೇಡಿ, ಬೇಕಿದ್ರೆ ಹೆಸರಿಡ್ದು ಕರೀರಿ. ಸರಿ, ನೀವೇನು ಸರ್ ಇಲ್ಲಿ? ಮತ್ತೆ ಸರ್ ಅಂತಿದ್ದೀರಲ್ಲ. ಸಾರಿ ಸರ್ ಸರ್ ನೀವಿಲ್ಲಿ? ಯಾಕೋ ಗೊತ್ತಿಲ್ಲ, ಇವತ್ತು ನನಗೆ ನನ್ನ ತಂದೆ ತುಂಬ ನೆನಪಾಗ್ತಿದ್ದಾರೆ. ನಿಮ್ಮನ್ನು ನೋಡಿದ್ರೆ ಅವ್ರನ್ನ ನೋಡಿದ ಹಾಗೆ ಆಗುತ್ತೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಇವತ್ತು ನಾನು ನಿಮ್ಮ ಜೊತೆನೇ ಇರ್ಬೋದಾ? ಅಯ್ಯೋ, ಎಂಥ ಮಾತು ಹೇಳ್ಬಿಟ್ರಿ. ಖಂಡಿತವಾಗ್ಲೂ ಇರ್ಬೋದು. ಥ್ಯಾಂಕ್ ಯು. ಬನ್ನಿ. ಏನಿದು? ತ್ರಿಶೂಲ್ ಕೂಡ ಬೇಸರ ಆದಾಗ ಹೀಗೆ ಕೂತ್ಕೊಳ್ಳೋ. ಯಾಕೆ ನನಗೆ ಪದೇ ತ್ರಿಶೂಲ್ ನೆನಪಾಗ್ತಾ ಇದ್ದಾನೆ? ಅಭಯ್, ತ್ರಿಶೂಲ್ ಕೂಡ ಬೇಜಾರಾದಾಗ, ಅವನ ಮನಸ್ಸಿಗೆ ತುಂಬ ನೋವಾದಾಗ ಇದೇ ಥರ ಬಂದು ನನ್ನ ಎದೆ ಮೇಲೆ ಮಲ್ಕೊಂಡ್ಬಿಡು. ನಾನು ಅಷ್ಟೇ, ಮನ್ಸಿಗೆ ತುಂಬ ಬೇಜಾರಾದಾಗ ಇದೇ ರೀತಿ ಅಪ್ಪನ್ನ ಹೊರ್ಕೊಂಡು ಕೂತ್ಕೊಂಡ್ರೆ ಮನ್ಸಿಗೊಂಥರ ಸಮಾಧಾನ ಆಗೋದು. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವರಿದ್ದಾರೆ, ನಾನಿಲ್ಲ ಅಷ್ಟೆ. ಅಂದ್ರೆ ಅಂದರೆ ನಾನು ಇಲ್ಲಿದ್ದೀನಿ, ಅವರೆಲ್ಲ ಊರಲ್ಲಿದ್ದಾರೆ. ಏನು ವಿಪರ್ಯಾಸ ನೋಡಿ. ನನಗೆ ನನ್ನ ಮಗ ಕಾಣ್ತಾ ಇಲ್ವಲ್ಲ ಅಂತ ಬೇಸರ, ನಿನಗೆ ಅಪ್ಪ ಅಮ್ಮನಿಂದ ದೂರ ಇದ್ದೀನಿ ಅನ್ನೋ ಬೇಸರ.
ನನ್ನೇನು ಬಿಟ್ಟು ಒಂದು ಸ್ವಲ್ಪ ದಿನ ದೂರ ಹೋಗ್ತೀನಿ. ಬರ್ತೀನಿ ಅಂತ ಹೇಳಿ ಹೋದ ನೀನು ಬರ್ಲೇ ಇಲ್ವಲ್ಲ ತ್ರಿಶು. ನಾನೀಗ ಎಂತ ಕಷ್ಟದ ಪರಿಸ್ಥಿತಿಲಿ ಇದ್ದೀನಿ ಗೊತ್ತಾ? ನನ್ನವ್ರು ಯಾರು, ಅಲ್ಲದವ್ರು ಯಾರು, ಕೆಟ್ಟವ್ರು ಯಾರು, ಮುಖವಾಡ ಹಾಕೊಂಡಿರೋರು ಯಾರು, ಅವ್ರ ಉದ್ದೇಶ ಏನು ಒಂದು ಗೊತ್ತಾಗದೆ ಎಂತ ಸ್ಥಿತಿಲಿ ಇದ್ದೀನಿ ಗೊತ್ತಾ ನಿನ್ಗೆ? ನಿನ್ನ ಕಣ್ ಕಾಣ್ತೀನಿ ಅಂತ ಬಂದ ಅಭಯ ಅನ್ನೋನು ಮನಸ್ಸಿಗೆ ಹತ್ರ ಆಗಿದ್ದ, ಒಳ್ಳೆಯವನು ಅಂತ ಅನ್ಸಿದ್ದ. ನಿನ್ನ ಹುಡುಕೋಕೆ ನನ್ನ ಜೊತೆಗೆ ನಿಲ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಅವನು ಕೂಡ ದುಷ್ಟ ಅಂತ ನನಗೆ ಗೊತ್ತಾಯ್ತು ತ್ರಿಶು. ಅವನು ಮಾಡಿದ್ದೇನು ಗೊತ್ತಾ? ನಾಗ ಮಾತಾಗೆ ಮಸ್ತಿಷ್ಕ ನಾಶ ಆಗುವ ಹಾಗೆ ಹೊಡೆದು ಬಿಟ್ಟಿದ್ದಾನೆ. ಈಗ ನಾಗ ಮಾತ ಅಚೇತನ ಅವಸ್ಥೆಯಲ್ಲಿ ಒತ್ತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವನು ಬಳಿ ಹೇಳಿದ್ರೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನೆ. ಅವನು ದುಷ್ಟ ತ್ರಿಶೂಲ್, ಅವನು ಕೆಟ್ಟು ಉಂಟು. ಅವೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀನ್ ಬರ್ಬೇಕು. ನೀನ್ ಇಲ್ದೆ ನನ್ನ ಮುಂದಿನ ದಾರಿ ನನಗೆ ಗೊತ್ತಾಗ್ತಾ ಇಲ್ಲ ತ್ರಿಶೂಲ್. ಬರ್ತೀಯ ತಾನೆ? ನಿನ್ನ ನೆನಪು ಮಾತ್ರ ಆಸ್ತಿಯಾಗಿ ಉಳಿದಿದೆ ತ್ರಿಶೂಲ್. ಎಲ್ಲಿದ್ಯಾ ನೀನು? ಈಗ ಎಲ್ಲಿದ್ಯಾ? ಪ್ರತಿ ಕ್ಷಣ ನಿನ್ನ ನಿರೀಕ್ಷೆಯಲ್ಲೇ ಕಾಯ್ತಾ ಇದ್ದೀನಿ ನಾನು.